ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಏನೋ ಗುಡ್ ನ್ಯೂಸ್ ಇದೆ ಅಂತ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಸೊ ಫ್ರೆಂಡ್ಸ್ ಮತ್ತು ಫಾರ್ ರಿಲೇಟಿವ್ಸ್ಗವ್ರಿಗೆಲ್ಲ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು, ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ದಟ್ ಐ ಆಮ್ ಪ್ರೆಗ್ನೆಂಟ್. ಇದು ನಮ್ಮ ಮನೆ ಕಡೆ ಒಂದು ಸಣ್ಣದಾಗದಂಥ ಶಾಸ್ತ್ರ. 5th ಮಂತಲ್ಲಿ ಅಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ನಾರ್ಮಲಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸೊ ಇದಕ್ಕೆ ಆ ಕಡೆ ಈ ಕಡೆ ಮಳೆ ಬರೀ ಇತ್ತು ಅಲ್ವಾ, ಅದಕ್ಕೆ ಅಂತ ಅಪ್ಪ ಅವರು ಟಾಪಲ್ನ ಹಾಕ್ಸಿದ್ರು. ಇದು ಫಾಂಡೆಂಟ್ ಕೇಕಿಗೆ ಟಾಪಿಂಗು. ಆ್ಯಕ್ಚುಲಿ ಇದು ಭಾಸ್ಕರೇ ಮಾಡ್ಕೊಂಡು ಬರ್ತೀನಿ ಅಂತಂದರು. ನಾನು ಸ್ವಲ್ಪ ಏನೋ ಈಸಿ ಇರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ನಾನೇ ಮಾಡ್ತೀನಿ ಅಂತಂದೆ. ಇದು ಏನಕ್ಕೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಅಪ್ಪದು ಕೂಡ ಬರ್ಡೇ ಇತ್ತು. ಸೊ ದಟ್ ಅವ್ರ ಬರ್ಡೇನೂ ಕೂಡ ಸೆಲೆಬ್ರೇಟ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಒಟ್ಟಿಗೆ ಇಲ್ಲಿ ನಾನು ಅದಕ್ಕೂ ಇದು ಮಾಡ್ಕೊಳ್ತಾ ಇದ್ವಿ. ಇದು ಸರ್ಪ್ರೈಸ್. ಆ್ಯಕ್ಚುಲಿ ನಮ್ಮ ಡ್ಯಾಡಿಗೆ ಗೊತ್ತಿಲ್ಲ. ನಾನು ಫೇಸ್ ಮಾಡೋಕ್ಕೂ ನೋಡಿದೆ, ನೋಡಿ ಫೇಸ್ ಹೆಂಗೆ ಬಂದಿದೆ, ಆ್ಯಸ್ ಇಫ್ ಒಳ್ಳೆ ದೆವ್ವ ಥರ ಬಂದಿದೆ. ಬಟ್ ಭಾಸ್ಕರ್ ಎಷ್ಟು ನೀಟಾಗಿ ಫಿನಿಶ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಫಿನಿಶ್ ಕೊಡ್ತಾಯಿದ್ದಾರೆ. ಅದೇನಿಲ್ಲ, ಚೇರ್ ಮೇಲೆ ಒಬ್ಬರು ಕೂತಿರೋ ಥರ, ಅದು ಡ್ಯಾಡಿ ರೆಪ್ರೆಸೆಂಟೇಟ್ ಮಾಡೋ ಥರ ಮಾಡ್ತಾಯಿದ್ದಿದ್ದು ನಾವು. ನಾನು ತುಂಬ ಈಸಿ ಇರುತ್ತೆ, ಆ್ಯಸ್ ಇಫ್ ಚಪಾತಿ ಹಿಟ್ಟು ಥರ ಇರುತ್ತೆ, ಸ್ವಲ್ಪ ಶೇಪ್ ಬರ್ಸ್ಕೊಂಡ್ರೆ ತುಂಬ ನೀಟಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದು ಕಂಪ್ಲೀಟ್ಲಿ ಎಮಿತ್ ಅಂತಲೇ ಹೇಳ್ಬೋದು. ನೋಡ್ಬೋದು, ಅಷ್ಟೊಂದು ರಾತ್ರಿಲಿ ಆಲ್ಮೋಸ್ಟ್ 1:30 2 o'clock ಆಗಿತ್ತು ಅನಿಸುತ್ತೆ ಅದು ಮಾಡ್ತಾ ಇದ್ದಾಗ. ಭಾಸ್ಕರು ಅದು ನೀಟಾಗಿ ಫಿನಿಶ್ ಮಾಡ್ತಿದ್ದಾರೆ. ನಾವೆಲ್ಲ ನೋಡ್ತಿದ್ವಿ ಎಷ್ಟು ಚೆನ್ನಾಗಿ ಫಿನಿಶ್ ಕೊಡ್ತಾಯಿದ್ದಾರೆ ಗೊತ್ತಾ. ನಾನು ಈ ಥರ ಮಾಡೋಕ್ಕೆ ಹೋದರೆ ಬ್ರೇಕ್ ಬರುತ್ತೆ, ಅಲ್ಲಲ್ಲಿ ಕಟ್ ಥರ. ಅದು ತುಂಬ ಡ್ರೈ ಇರುತ್ತೆ, ಇಸ್ಕಿ ನಿಜ ಕೈ ನೋವೇ ಬರುತ್ತೆ. ರೂಢಿ ಇದ್ದವರು ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಟಾಕ್ಸ್ ಲಾಟ್ ಅಂತ. ಅವ್ರು ನಾವು ಮಾಡ್ತಿರೋದು ನೋಡ್ತಿದ್ರೆ ಇಷ್ಟೇನಾ, ಇಷ್ಟು ಈಸಿನಾ, ಇಷ್ಟು ಮಾಡೋಕ್ಕಾಗಲ್ವ ಅಂತ ಅನಿಸುತ್ತೆ. ತೊಗೊಂಡಾಗೆ ನನಗೆ ಗೊತ್ತಾಗಿದ್ದು ಆ್ಯಕ್ಚುಲಿ ಎಷ್ಟು ಕಷ್ಟ ಅನಿಸುತ್ತೆ ಅಂತ. ಅದು ತುಂಬ ಸಾಫ್ಟ್ ಅಂತೂ ಇರೋದೇ ಇಲ್ಲ, ಗಟ್ಟಿ ಇರುತ್ತೆ. ಅದನ್ನು ಇಸ್ಕಿ ಸಾಫ್ಟ್ ಮಾಡಿ ಆಮೇಲೆ ಅದನ್ನು ಶೇಪಿಗೆ ತರಬೇಕು. ನನಗಂತೂ ಸಾಕಾಯಿತು ಪಾಪ. ಫೈನಲಿ ನಾನೇನೂ ಮಾಡಲಿಲ್ಲ, ಎಲ್ಲ ಅವನಿಗೆ ಬಿಟ್ಟೆ, ಪಾಪ ಅವನೇ ಮಾಡ್ದೆ. ಸೊ ಕಂಪ್ಲೀಟ್ ಲುಕ್ ನೋಡಿದ್ರೆ ಈ ಥರ ಬಂದಿದೆ. ಆ್ಯಕ್ಚುಲಿ ಅವನೇ ನೀಟಾಗೆಲ್ಲ ಮಾಡಿದ್ದು. ನಾನು ಬೆಳಗ್ಗೆ ಎದ್ಬಿಟ್ಟು ಪೇಂಟ್ ಮಾತ್ರ ಹಚ್ಚಿದೆ. ಬಿಕಾಸ್ ಕಲರ್ ನಾವು ಹಾಕಲಿಲ್ಲ, ಬಿಕಾಸ್ ಯಾರೂ ತಿನ್ನಲ್ಲ. ಯೂಶ್ವಲಿ ಫುಡ್ ಕಲರ್ಸ್ ಹಾಕಿದ್ರು ಅದು ತಿನ್ನೋದು ಬೇಡ ಅಂತಂದ್ಬಿಟ್ಟು ಈ ಥರ ಪೇಂಟ್ ಮಾಡಿ ಇಟ್ಕೊಂಡೆ. ನಾರ್ಮಲ್ ಫುಡ್ ಪೇಂಟ್ ಏನಲ್ಲ, ನಾರ್ಮಲ್ ಪೇಂಟ್ನೇ ಹಾಕಿದೆ. ಸೊ ದಟ್ ಅದಕ್ಕೆ ಯಾರೂ ತಿನ್ನಬೇಡಿ ಅಂತ ಹೇಳಿದೆ. ಸೊ ಬೆಳಗ್ಗೆ ಪೂಜೆಗೆಲ್ಲ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫ್ರೆಶ್ ಅಪ್ 5 o'clock ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಕಾಯ್ಕೊಂಡು ಕೂತಿದ್ದೆ. ಹಾಗೆ ಸಿಂಪಲಾಗಿ ಜ್ಯುವೆಲ್ರಿ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಒಂದು ಆಸೆ ಇತ್ತು, ಲೈಕ್ ಟ್ರೆಡಿಷ್ನಲಾಗಿ ಹಾಕೋಬೇಕು ಅಂತ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಈ ಫಂಕ್ಷನ್ ಚೆನ್ನಾಗೇ ಆಯಿತು ಅಂತಲೇ ಹೇಳ್ಬೋದು. ನಾನು ಸಿಂಪಲ್ಲಾಗಿ ಆಗೋದು ಅಂತ ಹೇಳಿ ನಾನು ಸಿಂಪಲ್ಲಾಗಿರೋ ಜ್ಯುವೆಲ್ರಿನ ತೊಗೊಂಡು ಬಂದು ಸಿಂಪಲ್ಲಾಗಿ ಮೆಹಂದಿ ಹಾಕ್ಕೊಂಡಿದ್ದೆ. ಅದು ಲಾಸ್ಟ್ ನೈಟು ಸರಿ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಸೊ ಸಿಂಪಲ್ಲಾಗಿ ಹಾಕ್ಕೊಂಡೆ. ನಂಗೆ ಯಾವ ಐಡಿಯಾನೂ ಇಲ್ಲ ಇಷ್ಟು ಚೆನ್ನಾಗಾಗುತ್ತೆ ಅಂತ. ಎಲ್ಲರೂ ಅದೇ ಅಂತಿದ್ರು, ಇಷ್ಟು ಚೆನ್ನಾಗಿ ಇಷ್ಟು ಜೋರಾಗಿ ಆಗುತ್ತೆ ಅಂತ ನಮಗೆ ಗೊತ್ತೇ ಆಗಲಿಲ್ಲ ಅಂತ. ಸಿಂಪಲ್ಲಾಗಿ ಪ್ಲ್ಯಾನ್ ಮಾಡಿದ್ದು. ಫೈನಲಿ ಹೇಳ್ತಾರಲ್ವ, ಎಲ್ಲದಕ್ಕೂ ಕಾಲ ಕೂಡಿ ಬಂತು ಅಂತ. ಆ ಥರ ಆಗಿ ಅದು ಚೆನ್ನಾಗೇ ಆಯಿತು. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದಿದ್ದರು. ತುಂಬ ಖುಷಿ ಆಯಿತು ನನಗಂತೂ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಫೈನಲಿ ಇಟ್ ವಾಸ್ ಒನ್ ಆಫ್ ಮೈ ಮೆಮೊರೇಬಲ್ ಡೇ ಅಂತಲೇ ಹೇಳ್ಬೋದು. ಸೊ ಈ ಥರ ಸಿಂಪಲ್ಲಾಗಿ ಒಂದು ಜ್ಯುವೆಲ್ಸ್ನ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ನನಗೆ ನನ್ನ ಪ್ರಕಾರ ಇದು ಒಂದು ಸಿಂಪಲ್ ಸೆಟ್ ಅಂತಲೇ ಹೇಳ್ಬೋದು. ನಾರ್ಮಲ್ ಲೈಕ್ ರೆಟ್ರೋ ಥರ ಬರುತ್ತಲ್ಲ, ಹಳೆ ಕಾಲದ್ದು ಆ ಥರ. ಹಾಗೆ ಇಲ್ಲಿ ಡ್ಯಾಡಿ ಬರ್ಡೇಗಂತ ಬಲೂನ್ ಡೆಕೋರೇಷನ್ಸ್ ಕೂಡ ಮಾಡಿಸಿದ್ದೆ. ಬಟ್ ಅದು ಎರಡು ಒಂದೇ ಆಗುತ್ತೆ ಅಂತಂದ್ಬಿಟ್ಟು, ಲೈಕ್ ನನ್ನ ಇವೆಂಟಿಗೂ ಆಗುತ್ತೆ, ಡ್ಯಾಡಿ ಬರ್ಡೇಗೂ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ. ಡ್ಯಾಡಿಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಹೇಳಿದ್ವಿ ಈ ಥರ ಒಂದು ಬರುತ್ತೆ ಅಂತ. ಸೊ ಕಂಪ್ಲೀಟ್ ಸೆಟಪ್ ಈ ಥರ ಆಗಿದೆ. ಸೊ ಚೇರ್ಸ್ ಎಲ್ಲ ಈ ಕಡೆ ಹಾಕಿ, ನಾನು ಕೂರಕ್ಕೆ ಒಂದು ಚೇರೆಲ್ಲ ಹಾಕಿ, ಹೇಳ್ತಿಲ್ವಾ ನಾವು ಅಂದ್ಕೊಂಡಿದ್ದೆ ಏನೋ ಅದು ಆಗಿದ್ದೆ ಇನ್ನೇನೋ. ಬಟ್ ಅದೇ ಹೇಳ್ತಾರಲ್ಲ, ಎಲ್ಲದಕ್ಕೂ ಹೆಚ್ಚಾಗೇ ಆಯಿತು. ಫುಲ್ ಹ್ಯಾಪಿ, ನಾನಂತೂ ಖುಷಿ ಆಯಿತು ನನಗೂ. ಸೊ ಬೆಳಗ್ಗೆನೇ ಇಲ್ಲೆಲ್ಲ ನಾನು ರೆಡಿಯಾಗಿ ಬಂದಿದ್ದೀನಿ. ನಾನು ಒಂದು ನಾರ್ಮಲ್ ಮೈಸೂರು ಸಿಲ್ಕ್ಸ್ ಸ್ಯಾರಿ ಹಾಕ್ಕೊಂಡಿದ್ದೆ. ಅದು ರೀಸೆಂಟಾಗಿ ನಾನು ಸದ್ಯ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ. ಬಿಕಾಸ್ ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ. ನನ್ನ ಹಳೆ ಬ್ಲೌಸ್ ಸ್ವಲ್ಪ ಟೈಟ್ ಆಗುತ್ತೆ, ಅಂದರೆ ಉಸಿರಿಡ್ದಂಗೆ ಆಗುತ್ತೆ. ಸೊ ದಟ್ ಇದನ್ನು ರೀಸೆಂಟಾಗಿ ಹೊಲಿಸಿದ್ದೆ. ಸೊ ದಟ್ ಅದನ್ನೇ ಹಾಕ್ಕೊಂಡೆ. ಸೊ ಬೆಳಿಗ್ಗೆನೇ ನಮ್ಮ ಅಪ್ಪ ಅಮ್ಮ ಏನೋ ಬಂದಿರಲಿಲ್ಲ, ಆದರೆ ನಮ್ಮ ಅತ್ತೆ ಬೇಗ ಬಂದಿದ್ದರು. ಅವರೇ ಫಸ್ಟ್ ನನಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದು. ಸೊ ಅದ್ರ ನನಗೆ ಅತ್ತೆ ಮತ್ತು ನಮ್ಮ ಅಕ್ಕ ಬಂದಿದ್ದರು. ಅವರಿಬ್ಬರು ನನಗೆ ಕೊಟ್ಟು ಹೋದರು. ಸೊ ಇಲ್ಲಿ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಮತ್ತು ಪ್ರಿಪ್ರೇಷನ್ಸ್ ಇರುತ್ತಲ್ಲ, ಅದು ಇದು ಮಾಡೋದು ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಭಾಸ್ಕರ್ ಅವರು ಆರತಿ ಮಾಡ್ತಾಯಿದ್ದಾರೆ. ಮನೇಲಿ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಎಲ್ಲ ಇವಾಗ ಆಚೆಗೆ ಇಡೋಕ್ಕೆ ಅಂತ ಹೇಳಿ
ತಟ್ಟೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೊಂದು 5 ಥರ ಹಣ್ಣು ಆ ಥರ ಎಲ್ಲ ಇಡ್ತಾರೆ. ಈಗ ಅಜ್ಜಿ ಬಂದರು. ಅಜ್ಜಿ ಬಂದಮೇಲೆ ಗೊತ್ತಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಮ ರೂಢಿ, ನಾನು ಫ್ರೀ ಹೇರ್ಸ್ ಬಿಟ್ಟಿದ್ದೆ. ಸೊ ದಟ್ ಬೇಡ ಆ ಥರ ಜಡೆ ಹಾಕು ಅಂತ ಹೇಳಿಬಿಟ್ಟು ಜಡೆ ಹಾಕಿಸ್ಕೊಂಡ್ರು. ನಮ್ಮಪ್ಪ ನೋಡ್ಬೋದು ನನ್ನನ್ನು ಮುದ್ದು ಮಾಡ್ತಿರೋದು. ನಮ್ಮಪ್ಪ ಹೇಗಂತಿದ್ರು ಅಂದರೆ, ಅದು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇದೆ ಕಣೆ, ಆ ವಿಗ್ರಹ ತೆಗೆದ್ಬಿಟ್ಟು ನೀನನ್ನು ಕೂರಿಸ್ಬಿಡ್ತೀನಿ ಅಲ್ಲಿ ಅಂತ ರೇಗಿಸ್ತಾಯಿದ್ರು. ಆ ಥರ ಕಾಣ್ತಿದ್ಯಾ ಅಂತ. ಮುಗೀತು. ಸೊ ಎಲ್ರಿಗೂ ಬೆಳಗ್ಗೆ ಬಂದಾಗ ಇದು ವೆಲ್ಕಮ್ ಡ್ರಿಂಕು, ಎಲ್ಲ ಅರೇಂಜ್ಮೆಂಟ್ಸ್ ನಮ್ಮ ಡ್ಯಾಡಿಗೆ ನಿಜ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಪಾ. ಇದು ಕಸ್ಟರ್ಡ್ ಮಿಕ್ಸ್ ಮಾಡಿದರು ಬಂದವ್ರಿಗೆ ಕೊಡೋದಕ್ಕೆ, ಲೈಕ್ ವೆಲ್ಕಮ್ ಡ್ರಿಂಕ್ ಜೊತೆ, ಅದಾದಮೇಲೆ ಅದನ್ನು ಕೊಡೋದಕ್ಕೆ ಅಂತ. ವೆಲ್ಕಮ್ ಡ್ರಿಂಕಿಗೆ ಇಲ್ಲಿ ವಾಟರ್ಮೆಲನ್ ಪಂಚ್ ಅಂತ, ಅದಕ್ಕೆ ಮಿಂಟ್ ಅದೆಲ್ಲ ಹಾಕ್ಬಿಟ್ಟು ಇಟ್ಟಿದ್ರು. ಚೆನ್ನಾಗಿತ್ತು, ರಿಫ್ರೆಶಿಂಗ್ ಆಗಿತ್ತು. ಬಂದಿದ್ದ ತಕ್ಷಣ ಕುಡಿಯೋಕ್ಕೆ. ನಾವು ಯೂಶ್ವಲಿ ಮಳೆ ಬರುತ್ತೆ, ಚಳಿ ಇರುತ್ತೆ ಅಂತ ನಾವು ಅಂದ್ಕೊಂಡ್ರೆ, ಬಟ್ ಅದು ಹೆಂಗಾಗೋಯ್ತು ಅಂದರೆ ಬಿಸಿಲು ಜೋರು ಬಂದುಬಿಟ್ಟಿದೆ ಬೆಳಗ್ಗೆ. ಆವತ್ತಿನ ನೈಟೇ ಎವ್ವಿ ಮಳೆ ಬಂತು. ಎಷ್ಟು ಮಳೆ ಅಂದರೆ ಬೆಳಗ್ಗೆ ಹೇಗಿರುತ್ತಪ್ಪ ಅಂತ ಅಂದ್ಕೊಳ್ಳೋಷ್ಟು ಆಗೋಗಿತ್ತು. ಬೆಳಗ್ಗೆ ನೋಡಿದ್ರೆ ಒಂದಿಷ್ಟು ಮಳೆ ಇಲ್ಲ, ಮೋಡ ಇಲ್ಲ, ಹಂಗಾಗಿತ್ತು. ಸೊ ಫುಲ್ ಸೆಕೆ ಅಂದ್ಕೊಂಡಿದ್ವಿ. ಚಳಿ ಅಂತ ಅಂದ್ಕೊಳ್ಳೋರು ಸೆಕೆ ಅಂದ್ಕೊಳ್ಳೋಂಗಾಯಿತು. ಸೊ ಎಲ್ಲರೂ ಬಂದಿದ್ದಾರೆ ನೋಡ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ಸು. ಅವರೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯೂಶ್ವಲಿ ನನ್ನ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಗೊತ್ತು ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತಾರೆ, ಆ ಥರ. ಫಸ್ಟು ದೊಡ್ಡವರಿಂದ ಶುರು ಆಗಲಿ ಅಂತ ಕುಂಕುಮ ಹಚ್ಚೋದಕ್ಕೆ ಬಂದಿದ್ದಾರೆ. ಸೊ ನಮ್ಮ ಕಡೆ ಹೇಗೆ ಅಂದರೆ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಆಮೇಲೆ ನಮಗೆ 5 ಥರ ಅನ್ನ ತಿನ್ನಿಸ್ತಾರೆ. 5 ಥರ ಅನ್ನ ಇನ್ ದ ಸೆನ್ಸ್ ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಆ ಥರ ಡಿಫ್ರೆಂಟ್ ಟೈಪ್ಸ್ ಒಂದು 5 ಥರ ಅನ್ನನ ತಿನ್ನಿಸ್ತಾರೆ. ಅದು ಬೈಕೆ ಇರುತ್ತೆ ತಿನ್ನೋಕ್ಕೇನಾದರೂ ಅಂತ ಹೇಳಿಬಿಟ್ಟು ಇಡ್ತಾರೆ. ಸೊ ಫಸ್ಟು ದೊಡ್ಡವರಿಂದನೇ ಶುರು ಆಗಲಿ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ಬಂದು ಇಡ್ತಿದ್ದಾರೆ. ಸೊ ಸ್ವಲ್ಪ ಕ್ಲಟರ್ ಆಗಿದೆ. ಪಾಪ ಶಕ್ತಿ ವಿಡಿಯೋ ತೆಗ್ದಿದ್ದು, ಥ್ಯಾಂಕ್ ಯು ಸೋ ಮಚ್ ಶಕ್ತಿ. ವಿಡಿಯೋ ತೆಗ್ದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಪಾಪ ಫುಲ್ ಅವಳು ಕ್ಲಿಪ್ಪಿಂಗ್ಸ್ ನೀಟಾಗಿ ತೆಗೆದುಕೊಟ್ಲು. ನನಗಂತೂ ತುಂಬಾ ಖುಷಿ ಆಗೋಯಿತು. ಅವಳಿಗೆ ಹೇಳಿದ್ದೆ ಚಿನ್ನಿ ತಕ್ಕೊಡು ಸ್ವಲ್ಪ ಅಂತ. ಅವಳು ನೀಟಾಗಿ ಕೂತ್ಕೊಂಡು ಎಲ್ಲ ತೆಗೆದು ವೀಡಿಯೋನ ಈ ಕಡೆ ಕಾಣಿಸ್ತಿಲ್ಲ ಅಂತ ಮತ್ತೆ ಆ ಕಡೆ ಬಂದು ಕೂತ್ಕೊಂಡು ಎಲ್ರದ್ದು ನೀಟಾಗಿ ಕ್ಲಿಪ್ಪಿಂಗ್ಸ್ ತೆಗೆದಿದ್ದಾಳೆ. ಖುಷಿ ಆಯಿತು. ಇವರು ನಮ್ಮ ಅತ್ತೆ ಎಲ್ರಿಗೂ ಗೊತ್ತೇ ಇರುತ್ತೆ, ಭಾಸ್ಕರ್ ಅವರ ಅಮ್ಮ. ಇವರು ನೋಡಿದ್ರೇ ಹೇಳ್ಬಿಡ್ಬೋದು ಇವರೇ ಭಾಸ್ಕರ್ ಅವರ ಅಮ್ಮ ಅಂತ. ಬಿಕಾಸ್ ಅವರು ಕಂಪ್ಲೀಟ್ ಪಕ್ಕ ಜೆರಾಕ್ಸ್ ಥರ ಇದ್ದಾರೆ. ಸೊ ಹಾಗೆ ನಮ್ಮತ್ತೆಗೆ ನನಗೆ ಅರ್ಶಿನ ಕುಂಕುಮ ಇಟ್ಟು 5 ಥರ ಅನ್ನನ ತಿನ್ನಿಸ್ತಾರೆ. ಹಾಗೆ 5 ಜನ ಮುತ್ತೈದೆ ಕೈಲಿ ಬಳೆ ಹಾಕಿಸ್ತಾರೆ. ಬಂದವರೆಲ್ಲ ಕೂಡ ಹಾಕ್ಬೋದು. ಬಟ್ ನನಗೇನಾಗಿತ್ತು ಪ್ರಾಬ್ಲಮ್ ಅಂತಂದರೆ ಒಂದು 2.8 ಇತ್ತು ಸೈಜು, ಮೊದಲೇ ದೊಡ್ಡ ಸೈಜು ಕೈ. ನಾನು 2.8 ಹೇಳಿದೆ, ಬಟ್ ಆ ಟೈಮಲ್ಲಿ ನೋಡಿದೆ 2.8 ನನಗೆ ಆಗಲಿಲ್ಲ, ಸ್ವಲ್ಪ ಟೈಟ್ ಥರ ಆಯಿತು. ಅದಕ್ಕೆ ಒಂದು 5 ಜನ ಹಾಕಿಬಿಡ್ಲಿ ಬಳೆನ ಅಂತ ಹೇಳ್ಬಿಟ್ಟು ಒಂದು 5 ಜನದ ಹತ್ರ ಬಳೆ ಹಾಕಿಸ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ನಾರ್ಮಲ್ ಹಾಗೆ ಅರ್ಶಿನ ಕುಂಕುಮಕ್ಕೆ ಇಟ್ಬಿಟ್ಟೆ. ಅಲ್ಲಿರೋರು ನಮ್ಮ ಅಕ್ಕ ಬುಜ್ಜಿ ಅಕ್ಕ ಅಂತ ಹೇಳಿ, ಅವ್ರ ಒರಿಜಿನಲ್ ಹೆಸರು ಲೀಲಾವತಿ ಅಂತ. ಬಟ್ ನಾವನ್ನು ಬುಜ್ಜಿ ಅಕ್ಕ ಅಂತ ಕರೆದು ರೂಢಿ ಆಗಿಬಿಟ್ಟಿದೆ. ಹಾಗೆ ಇವರು ನಮ್ಮ ಅತ್ತೆ, ಇನ್ನೊಂದು ಸೋದರತ್ತೆ, ಅವರು ಬಂದಿದ್ದರು. ಆದರೆ ಅಪ್ಪ ಅವರ ಅಕ್ಕ, ಅವರು ಕೂಡ ನಂಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಆಶೀರ್ವಾದ ಮಾಡ್ತಿದ್ದಾರೆ. ತುಂಬ ಖುಷಿ ಆಯಿತು ನನಗಂತೂ. ಎಲ್ಲರೂ ಕೂಡ ಬ್ಲೆಸ್ಸಿಂಗ್ಸ್, ಎಲ್ಲರೂ ಕಾಯ್ತಿದ್ರು ಆ್ಯಕ್ಚುಲಿ ನನ್ನ ಒಂದು ಇದಕ್ಕೇ. ಬಿಕಾಸ್ ನಮ್ಮ ಅಪ್ಪ ಮನೆ ಕಡೆ ನನ್ನದೇ ಒಂದು ಲಾಸ್ಟ್ ಫಂಕ್ಷನ್ ಥರ ಅಂತ ಹೇಳ್ಬೋದು. ಇದು ನನಗೆ ತುಂಬಾ ಖುಷಿ ಕೊಡ್ತು. ಮತ್ತು ಇವರು ನನ್ನ ನೇಬರ್ ಮತ್ತು ವೆಲ್ ವಿಶರ್ ಅಂತಲೂ ಹೇಳ್ಬೋದು, ಹಂಸ ಅಂತ. ಅವರು ಇನ್ನೊಂದು ಫಂಕ್ಷನ್ ಇತ್ತು ಅಂತ ಹೇಳಿ ಬೇಗ ಹೊರಟ್ಬಿಟ್ರು. ಸೊ ಇಲ್ಲಿ ನನಗೂ ಅವರು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ಇದು ಮಾಡಿ ನನಗೂ ಬ್ಲೆಸ್ಸಿಂಗ್ಸ್ ಮಾಡ್ತಾಯಿದ್ದಾರೆ. ನಾನು ಬಿಗ್ ಫ್ಯಾನ್ ಆಫ್ ಇವ್ರ ಮಗ. ಇವ್ರ ಮಗನ ಹೆಸರು ವೇದಾಂಶ ಅಂತ. ಎಷ್ಟು ಕ್ಯೂಟ್ ಇದ್ದಾನೋ ಗೊತ್ತಾ, ನನ್ನ ಅತ್ತೆ ಅಂತ ಎಷ್ಟು ಚೆನ್ನಾಗಿ ಕರೀತಾನೋ. ನಾನು ಯಾವಾಗಲೂ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು. ಸೊ ಚೆನ್ನಾಗಿತ್ತು, ಡೇ ಎಲ್ಲ ಚೆನ್ನಾಗೋಯಿತು. ಹಾಗೆ ಎಲ್ಲ ಒಬ್ಬೊಬ್ಬರಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು. ನೋಡ್ತಿರ್ಬೋದು ಬಳೆ ಹಾಕೋಕ್ಕೆ ಎಲ್ಲರೂ ಪಾಪ ಎಷ್ಟು ಸಾಹಸ ಮಾಡ್ತಿದ್ರು ಅಂತ. ಆದರೆ ನಂಗೆ ನೆಕ್ಸ್ಟ್ ಡೇ ಏನಾಗೋಯ್ತು ಅಂದರೆ, ಅದು ಬೆಲ್ಲ ಹಿಸ್ಕಿ ಬಳೆ ಹಾಕಿರೋದಕ್ಕೆ ಕೈ ನೋವೇ ಬಂದುಬಿಟ್ಟಿತ್ತು ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಫ್ಯೂ ಟೈಮ್ಸ್ ಹಂಗೆ ಆಗುತ್ತೆ. ಬಿಕಾಸ್ ಅದೆಲ್ಲ ಒಂದು ರಿಚುವಲ್ಸ್ ವಿ ಹ್ಯಾವ್ ಟು ಅಂಡರ್ಗೋ. ಚೆನ್ನಾಗಿ ಅನಿಸ್ತು, ನನಗಂತೂ ತುಂಬ ಖುಷಿ ಆಯಿತು. ಸೊ ನೋಡ್ಬೋದು ಇದೇ ಥರ 5 ಥರ ಅನ್ನನ ತಿನ್ನಿಸ್ತಾರೆ. ನಮ್ಮಮ್ಮ ಮಾಡ್ಕೊಂಡು ಬಂದುಬಿಟ್ಟಿದ್ರು ಬೆಳಗ್ಗೆನೇ ಎಲ್ಲ. ಪಾಪ ಅವ್ರು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಬಿಕಾಸ್ ಎಲ್ಲ ಪ್ರಿಪ್ರೇಷನ್ಸ್ ಅಮ್ಮ ಮನೆ ಕಡೆ ಅವ್ರದ್ದೆ.
ಜ್ಯೂಸು ಕಸ್ಟರ್ಡ್ ಮಾಡಿಕೊಂಡು ಈ ಥರ ಅನ್ನ ಮಾಡಿಕೊಂಡು ಫುಡ್ಡೆಲ್ಲ ಕ್ಯಾಟ್ರಿಂಗ್ ಕೊಟ್ಬಿಟ್ಟಿದ್ವಿ. ಸೊ ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲಿಲ್ಲ ಬಿಕಾಸ್ ಗೊತ್ತಲ್ವಾ ಸ್ವಲ್ಪ ಒಂದೋದಿ ಅದಾವೆ ಬ್ಯುಸಿ ಆಗೋಗ್ತೀವಿ ಅಂತ. ಸೊ ಇಷ್ಟು ತಟ್ಟೆ ಎಲ್ಲ ಇಟ್ಬಿಟ್ಟು ನಾರ್ಮಲ್ ಒಂದು ಸಿಂಪಲಾಗಿ ಒಂದು ಶಾಸ್ತ್ರ ಹೇಗೆ ಮಾಡಬೇಕು ಹಂಗೆ ಮಾಡಿದರು. ಚೆನ್ನಾಗಾಯಿತು ಎಲ್ಲನೂ. ಸೊ ನೋಡಿ ಕಂಪ್ಲೀಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನಗೆ ತುಂಬ ಸಪೋರ್ಟಿವ್. ಅವತ್ತು ನಾವು ಏನಂದರೆ ಏನೂ ಮಾಡೋಕ್ಕಾಗಲಿಲ್ಲ. ನಮ್ಮ ಅಕ್ಕಂದರೆ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮೂಲಕ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇವರು ನಮ್ಮ ಅತ್ತೆ ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವರ ತಮ್ಮನ ಹೆಂಡತಿ, ನನಗೂ ಸೋದರತ್ತೆನೇ ಆಗಬೇಕಾಗತ್ತೆ. ಸೊ ಶಕ್ತಿ ಅಕ್ಷಯ ಅಂತ ಹೇಳ್ತೇನಲ್ಲ ಅವರ ಅಮ್ಮ ಇವರು. ಸೊ ಅವರು ಕೂಡ ಬಂದಿದ್ದು. ಸಂಡೇ ಆಗಿರೋದ್ರಿಂದ ಎಲ್ಲರೂ ಸಿಕ್ಕಿದ್ರು, ಎಲ್ಲರೂ ವರ್ಕಿಂಗ್. ಸಂಡೇ ಆಗಿರೋದ್ರಿಂದ ಪಾಪ ಎಲ್ಲರೂ ಫ್ರೀ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಾರ್ಮಲ್ ಡೇಸ್ ಆಗಿದ್ದಿದ್ರೆ ಎಲ್ರಿಗೂ ನಿಜ ಕಷ್ಟ ಆಗಿರ್ತಿತ್ತು, ಬರೋಕ್ಕಾಗ್ತಿರ್ಲಿಲ್ಲ. ಸೊ ಖುಷಿಯಾಗಿ ನಡೀತು ಇದು ಕೂಡ. ಸೊ ಸೇಮ್ ಎಲ್ಲರೂ ಕೂಡ ಅರ್ಶಿನ ಕುಂಕುಮ ಇಟ್ಟು ಆ ಥರ ಅಂದರೆ ಅನ್ನನ ತಿನ್ನಿಸಿ ಬಳೆನ ಹಾಕ್ತಿದ್ದಾರೆ. ಅಲ್ಲಿ ನೋಡ್ಬೋದು ಸೈಡಲ್ಲಿ ಶಿವಾನಿ ಅವಳು ಪಾಪ ಇವಾಗ ತಾನೇ ಕೂದಲು ಕೊಟ್ಟು ಬಂದಿದ್ಲು. ನಾನು ರೇಗಿಸ್ತಾ ಇದ್ದೆ, ಎಲ್ಲಿ ನಿನ್ನ ಕೂದಲು ಅಂತ. ಎಲ್ಲರೂ ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತಿದ್ರು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಇವರು ನಮ್ಮ ಅಕ್ಕ ಇದ್ದಾರಲ್ಲ ಅವರ ಅತ್ತೆ, ಅಂದರೆ ಅವರ ಅತ್ತೆ ಅವರ ತಂಗಿ, ಅವಳಿಗೆ ಚಿಕ್ಕತ್ತೆ ಆಗಬೇಕು. ಅವರು ಕೂಡ ಬಂದಿದ್ದರು, ಖುಷಿ ಆಯಿತು. ಸೊ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಬಳೆ ಹಾಕಿ ವಿಶಸ್ ಎಲ್ಲ ಚೆನ್ನಾಗಿ ಮಾಡಿದ್ರು, ತುಂಬ ಖುಷಿ ಆಯಿತು. ಸೊ ನೋಡಿ ಗೈಸ್, ಫುಲ್ ವಿಡಿಯೋ ಮ್ಯೂಸಿಕ್ ಜೊತೆ ಆ್ಯಡ್ ಮಾಡ್ತೀನಿ, ಮಧ್ಯೆ ಅಲ್ಲೂ ಮಾತಾಡ್ತಾ ಇರ್ತೀನಿ. ಸೊ ಲಾಸ್ಟ್ ಬಂದ್ರಲ್ಲ ಅವರೆಲ್ಲ ನಮ್ಮ ಅಕ್ಕಂದಿರೇನೆ. ಸೊ ಸಾಲಾಗಿ ಎಲ್ಲರೂ ಬರ್ತಿದ್ದಾರೆ. ಇವರು ನಿಮಗೆ ಗೊತ್ತಿರುತ್ತೆ ಗಾಯು,
ಹಾಗೆ ಅಲ್ಲಿ ಪಕ್ಕದಲ್ಲಿರೋದು ಗೀತಾ ಅಂತ. ಸೊ ಅದಕ್ಕಿಂತ ಮುಂಚೆ ನಮ್ಮಿಬ್ಬರು ಅಕ್ಕದಿರು ಬಂದಿದ್ದರು, ಬುಚ್ಚಿ ಅಕ್ಕ, ದೀಪಿ ಅಕ್ಕ. ಸೊ ಎಲ್ಲರೂ ಫುಲ್ ಫ್ಯಾಮಿಲಿ ಹೇಳ್ಬೋದು, ಅವರಿಲ್ಲ ಇವರಿಲ್ಲ ಯಾರೂ ಮಿಸ್ ಆಗಿಲ್ಲ, ಎಲ್ಲರೂ ಬಂದಿದ್ದರು. ನನಗೆ ಅದೇ ತುಂಬ ಖುಷಿ. ಸೊ ಆ ಕಡೆ ನೋಡ್ತಿರ್ಬೋದು ಕೌಶಿಕು. ಇದು ಸ್ವಲ್ಪ ಕ್ಲಾರಿಟಿ ಮಿಸ್ಅಪ್ ಆಗಿದೆ, ಬಿಕಾಸ್ ಅದು ಸ್ವಲ್ಪ ಶೇಕ್ ಆದರೆ ಹಂಗೆ ಆಗಿದೆ ಅಷ್ಟೇ. ಇದು ಮತ್ತೆ ಚೆನ್ನಾಗಿ ಬಂತು. ಅವಳು ಕೂಡ ಈ ಥರ ಅನ್ನ ತಿನ್ನಿಸಿದ್ದಾಳೆ. ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ನನಗೆ ಆಗ್ಯಕ್ಕೆ ಟೈಮೇ ಕೊಡ್ತಿಲ್ಲ, ಹಂಗೆ ತಿನ್ನಿಸಿದ್ಲು. ಇವರು ಗೀತಾ ಅಕ್ಕ ಎಲ್ರಿಗೂ ಗೊತ್ತಿದೆ, ಲಾಸ್ಟ್ ಟೈಮ್ ಎಲ್ಲರೂ ಕೇಳಿದ್ರಿ ಅವರು ಬಗ್ಗೆ. ಸೊ ಇವರು ಗೀತಾ ಅಕ್ಕ, ಇವರು ಇಡ್ತಿದ್ದಾರೆ ಅರ್ಶಿನ ಕುಂಕುಮ ಎಲ್ಲ. ಸೊ ಇದು ಸ್ವಲ್ಪ ಕ್ಲಾರಿಟಿ ಮಿಸ್ಅಪ್ ಆಗಿದೆ, ಸ್ವಲ್ಪ ಆ ಕಡೆ ಈ ಕಡೆ ಜರುಗಿದಾಗ ಸ್ವಲ್ಪ ಬ್ಲರ್ರಾಗಿ ಬಂದಿದೆ ಅಷ್ಟೇ. ಬಿಟ್ಟರೆ ಎಲ್ಲ ಕೂಡ ಚೆನ್ನಾಗಾಯಿತು. ಸೊ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸು ನನ್ನ ಮೇಲೆ ಇರಲಿ ಹೀಗೆ ಅಂತ ಕೇಳ್ಕೊತೀನಿ. ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹೇಳ್ಬೇಕು, ದಕ್ಷಿಣ ಫುಲ್ ಹಿಂಗೆ ಬಂದ್ಬಿಡ್ತೀರಿ ಟಾನು. ಅವಳಿಗೆ ಬಂದಿರೋದೆಲ್ಲ ನಿಮಗೆ ಬಂದಿರೋ ಹೋಗಿ ನಮ್ಮ ಸಂತೋಷ ಯಾವುದಾದ್ರೂ ಮಳೆ ಮಹಾಲಕ್ಷ್ಮಿ ತುಂಬಿರಲಿ. ಸೊ ಹಾರ್ಟಿ ಎಲ್ಲ ಮುಗೀತು. ಇದು ಆ್ಯಕ್ಚುಲಿ ಲಾಸ್ಟಲ್ಲಿ ಹಾಕಬೇಕಿತ್ತು ಕ್ಲಿಪ್ ಹಾಡ್ತಿದ್ದು, ಬಟ್ ಅದು ಲಾಸ್ಟಲ್ಲಿ ಆಗಿದ್ದು. ಅದಕ್ಕಿಂತ ಮುಂಚೆನೇ ಇವರು ಕೂಡ ಕುಂಕುಮ ಇಟ್ಟಿದ್ರು. ಇದು ಇವ್ರ ಅಮ್ಮ ಅವರ ಬೆಸ್ಟ್ ಫ್ರೆಂಡ್ ಕಲ್ಪನಾ ಅಕ್ಕ ಅಂತ ಹೇಳಿ, ಪ್ಯೂರೆಸ್ಟ್ ಸೋಲ್ ಅಂತಲೇ ಹೇಳ್ಬೋದು. ಎಷ್ಟು ಸಾಧ್ವಿ ಗೊತ್ತಾ, ನಮ್ಗೆ ಅವರು ನೋಡ್ತಿದ್ರೇ ತುಂಬ ಖುಷಿ ಆಗುತ್ತೆ. ವೆರಿ ಡೌನ್ ಟು ಅರ್ತ್. ನನಗೋಸ್ಕರ ಅವರು ಸೀರೆ, ಮ್ಯಾಚಿಂಗ್ ಬಳೆ, ಓಲೆ, ಮೂಗುತ್ತಿ ಎಲ್ಲ ತಂದಿದ್ದಾರೆ. ನಂಗೆ ಅದು ನೋಡೋಕ್ಕೆ ಖುಷಿ. ಒಂದು ದಿವಸ ಕಂಪ್ಲೀಟ್ ಅವ್ರು ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಇವರು ಗಾಯಿಯವರ ಅತ್ತೆ, ಅಂದರೆ ನವೀನ್ ಬಾಬಾ ಇದ್ದಾರಲ್ಲ ಅವರ ಅಮ್ಮ. ಅವರು ಕೂಡ ನಂಗೆ ಆಶೀರ್ವಾದ ಮಾಡ್ತಿದ್ದಾರೆ, ಬಂದು ಬ್ಲೆಸ್ಸಿಂಗ್ಸ್ ಸಿಕ್ತು. ಹಾಗೆ ನೋಡ್ತಿರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ. ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಮಾತಾಡಿಕೊಂಡು ನಗಾಡ್ಕೊಂಡು ಇದ್ವಿ. ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ಸೊ ಇಲ್ಲಿ ನೋಡ್ತಿರ್ಬೋದು ಅಮ್ಮಮ್ಮ ಅಣ್ಣ ನಮ್ಮ ಇಬ್ಬರು ಇನ್ ಒನ್ ಫ್ರೇಮ್. ಅಂದರೆ ಅಪ್ಪ ಅವರ ಅಮ್ಮ ಅವರು ನನಗೆ ಇವಾಗ ಬ್ಲೆಸ್ ಮಾಡ್ತಿರೋರು ಅವರು, ಮತ್ತು ನಮ್ಮ ಅಮ್ಮ ಅವ್ರ ಅಮ್ಮ ಇಬ್ಬರು ಕೂಡ ಒಂದೇ ಫ್ರೇಮಲ್ಲಿ ಸಿಕ್ಕಿದ್ದಾರೆ. ಈಗ ಬಂತು ನೋಡಿ ಮೆನ್ಸ್ ಗ್ಯಾಂಗ್ ನನಗೆ ಆಶೀರ್ವಾದ ಮಾಡೋಕ್ಕೆ. ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಣ್ಣ, ಕೌಶಿ ಎಲ್ಲರೂ ಕೂಡ. ನೆಕ್ಸ್ಟ್ ಇವಾಗ ಮೆನ್ಸ್ದು ಆಶೀರ್ವಾದ ಅಂದರೆ ಬ್ಲೆಸ್ಸಿಂಗ್ಸ್ ಕೊಡೋ ಟೈಮ್. ತುಂಬ ಖುಷಿಯಾಯಿತು. ಎಲ್ಲರೂ ಕೂಡ ಬ್ಲೆಸ್ ಮಾಡಿದ್ರು ನನಗೆ. ವೆರಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದು ಖುಷಿಯಾಗಿದ್ದು ನನಗೆ ಹಾರೈಸಿ ನನ್ನನ್ನು ಬ್ಲೆಸ್ ಮಾಡಿ ತುಂಬಾ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಬಂದಿದ್ರು ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ವೆರಿ ಮಚ್. ತುಂಬ ಖುಷಿ ಆಯಿತು ಮಾತ್ರ ನನಗೆ. ಸೊ ಇಲ್ಲಿ ನೆಕ್ಸ್ಟು ಫಸ್ಟ್ ಭಾಸ್ಕರೇ ನನಗೆ ಅರ್ಶಿನ ಕುಂಕುಮ ಇಟ್ಟಿದ್ದು. ನಮ್ಮ ಅತ್ತೆ ಎಲ್ಲ ಕರೆಕ್ಟಾಗಿ ಮಾಡಿಸಿದ್ರು ಫಸ್ಟ್ ಬಂದಿದ್ದು. ಆಮೇಲೆ ಇವಾಗ ಭಾಸ್ಕರನ್ನು ಬ್ಲೆಸ್ ಮಾಡ್ತಾಯಿದ್ವಿ. ಹಾಗೆ ಇಲ್ಲಿ ನಮ್ಮ ಅತ್ತೆ, ಮಾವ, ಇದು ಜಶ್ಮಿಕಾ. ನೋಡಿ ಎಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳಲ್ಲ ಜಶ್ಮಿಕಾ. ನಾನು ತೋರಿಸಿದಾಗ ಅವಳು ತೊಟ್ಟಿಲು ಶಾಸ್ತ್ರದಲ್ಲಿನೂ ನಾನು ಲಾಸ್ಟ್ ನೋಡಿದ್ದು ಅನ್ಸುತ್ತೆ. ಅದಾದಮೇಲೆ ಇವಾಗಲೇ ನೋಡ್ತಿರೋದು. ಅಕ್ಷು, ಶಕ್ತಿ ಮಕ್ಕಳು ಸಮೇತ ನನಗೆ ಹಾರೈಸಿದ್ರು. ಅದೇ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಅಪ್ಪ ಅಮ್ಮ ನನಗೆ ಮಮ್ಮಿ ಡ್ಯಾಡಿ ಬಂದು ಬ್ಲೆಸ್ ಮಾಡಿದ ತಕ್ಷಣ ಇಟ್ ವಾಸ್ ಲೈಕ್ ಒನ್ ಆಫ್ ಮೈ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ನನ್ನ ಕಣ್ಣು ತುಂಬಿ ಬಂದುಬಿಡ್ತು, ತಡ್ಕೊಳಕ್ಕೆ ಆಗಲಿಲ್ಲ. ಬಟ್ ಸ್ಟಿಲ್ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹಂಗೆ ತಡ್ಕೊಂಡೆ. ಕೌಶಿ ಹಂಗೂ ಪವಿ ಖರ್ಚಿಫ್ ತೆಗಿ ಅಂದಾಗ ಅಕ್ಷು, ಶಕ್ತಿ ಇಬ್ಬರು ನೋಡಿ ನನ್ನ ಹೆಂಗೆ ನೋಡ್ತಾರೀಗ. ಆಮೇಲೆ ನಾನು ಕಣ್ಣು ನೋಡ್ಸ್ಕೊಂಡ್ಬಿಟ್ಟ ಮೇಲೆ ಇಬ್ಬರು ನೋಡಿದ್ರು. ಮತ್ತು ಕ್ಯೂಟೆಸ್ಟ್ ಬಡೀಸ್ ಇವರಿಬ್ಬರು ಕೂಡ ನನಗೆ. ಸೊ ನೆಕ್ಸ್ಟ್ ನಮ್ಮ ನವೀನ್ ಬಾವ ಇಲ್ಲಿ ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ. ಹಾಗೆ ಇವರು ನಮ್ಮ ರಾಘು ಬಾವ, ಇವರು ಕೂಡ ನನಗೆಲ್ಲ ಬ್ಲೆಸ್ ಮಾಡ್ತಿದ್ದಾರೆ. ಎಲ್ಲರೂ ಒಂದು ಫ್ರೇಮಲ್ಲಿ ಸಿಕ್ಕಿದ್ದಕ್ಕಂತೂ ಸಖತ್ ಖುಷಿ ಆಯಿತು. ಸೊ ನೋಡ್ತಿರ್ಬೋದು ಇವಾಗ ಮುಗೀತು ಎಲ್ಲ ಫಂಕ್ಷನ್ನು ಕೂಡ. ಇವಾಗ ಎಬ್ಬಿಡಿಸಿ ಮನೆಯೊಳಗೆ ಕರ್ಕೊಂಡೋಗಿ ದೇವ್ರ ನಮಸ್ಕಾರ ಮಾಡಿ ಇನ್ನೇನು ಹೊರಡೋ ಟೈಮು. ಸ್ವಲ್ಪ ಹೊತ್ತು ಊಟ ಗೀಟ ಮಾಡಿ ಹಾಕೋದು. ಸೊ ಇದು ಶಾರ್ಟ್ ವೀಡಿಯೋ. ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ವೀಡಿಯೋಸ್ ಚೆನ್ನಾಗಿದೆ. ಡ್ಯಾಡಿ ಬರ್ಡೇ ಸೆಲೆಬ್ರೇಷನ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನೋಡಿ. ಸೊ ಇದು ಸಿಂಪಲ್ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. Bye bye.